Hello warriors, welcome to Navadisha coaching class ಬೆಳಗಾವಿ ತೆಲಕ್ವಾಡಿ ನಂಬರ್ 1 ಕೋಚಿಂಗ್ ಕ್ಲಾಸ್ ಫಾರ್ SSC RRB ಬ್ಯಾಂಕಿಂಗ್. ನಾನಿವಾಗ ಬೆಳಗಾವಿಯಲ್ಲಿ ಒಂದು ಸೆಂಟರ್ ಇದೆ, ಆ ಸೆಂಟರ್ ಶಿಫ್ಟ್ 2 ಅನಾಲಿಸಿಸ್ಗೋಸ್ಕರ ಬಂದಿದ್ದೀನಿ. ನಿಮಗೆ ಗೊತ್ತಿದೆ ಆಲ್ರೆಡಿ ನಾವು ಫಸ್ಟ್ ಶಿಫ್ಟ್ಗೆ ಅನಾಲಿಸಿಸ್ ಶೆಡ್ಯೂಲ್ ಮಾಡಿದ್ವಿ, ಆದರೆ ಏನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಫಸ್ಟ್ ಶಿಫ್ಟನ್ನು ಕ್ಯಾನ್ಸಲ್ ಮಾಡಿದರು. ಸೊ ಬೆಳಗಾವಿಯಲ್ಲಿ ಒಂದು ಸೆಂಟರ್ದಲ್ಲಿ ಕ್ಯಾನ್ಸಲ್ ಆಗಿತ್ತು, ಬೇರೆ ಸೆಂಟರ್ದಲ್ಲೂ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದರು ಇವರು. ಸೊ ಅದು ಏನು ಕಾರಣ ಅಂತ ಗೊತ್ತಿಲ್ಲ. ಇವಾಗ ಹುಡುಗರು ಹೊರಗೆ ಬರ್ತಾರೆ ಇನ್ನು. ಸೊ ಅವ್ರು ಬಂದ ನಂತರ ಡೆಫಿನೆಟ್ಲಿ ವಿಲ್ ಸಿ ನಾವು ಹುಡುಗರು ಬರ್ತಾರೆ. ಅವಾಗ ಹುಡುಗರು ಏನು ಅಭಿಪ್ರಾಯ ಇತ್ತು, ಹೇಗೆ ಎಕ್ಸಾಮ್ ಇತ್ತು ನೋಡೋಣ. ಹಲೋ, ಸೆಕೆಂಡ್ ಶಿಫ್ಟ್ ಬಿಟ್ಟಿದೆ ಇವಾಗ. ಸೊ ಹುಡುಗರು ಹೊರಗೆ ಬರ್ತಾ ಇದ್ದಾರೆ, ಕೇಳೋಣ ಇವಾಗ ಹೇಗಿತ್ತು ಎಕ್ಸಾಮ್ ಅಂತ. ಹಲೋ, ಹೇಗೆ ಎಕ್ಸಾಮ್ ಹೇಗಿತ್ತು? ನಿಮ್ಮ ಹೆಸರು? ನಿಖಿಲ್. ಎಕ್ಸಾಮ್ ಓಕೆ, ಸ್ವಲ್ಪ ಮೀಡಿಯಮ್ ಆಗಿತ್ತು. ಎಷ್ಟನೇ ಅಟೆಂಪ್ಟ್ ಇದೆ ನಿಮ್ಮದು? ಫಸ್ಟ್ ಅಟೆಂಪ್ಟ್. ಓಕೆ. ಏನಾದರೂ ಸರ್ವರ್ ಪ್ರಾಬ್ಲಮ್? ಇಲ್ಲ. ಸರ್ವರ್ ಪ್ರಾಬ್ಲಮ್, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಏನಾದರೂ? ಇಲ್ಲ ಏನೂ ಇಲ್ಲ, ಎಲ್ಲ ಕರೆಕ್ಟಾಗಿ ನಡೆದಿದೆ. ಓಕೆ. ಸೊ ಎಷ್ಟು ಅಟೆಂಪ್ಟ್ ಮಾಡಿದ್ರಿ? ಆಲ್ಮೋಸ್ಟ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ನೋಡೋಣ. ನಂಬರ್ ಆಫ್ ಕ್ವಶನ್ಸ್? 100 ಅಟೆಂಡ್ ಮಾಡಿದ್ದಾರೆ. ಓಕೆ. ಪೇಪರ್ ಯಾವ ಥರ ಇತ್ತು? ಈಸಿ, ಮಾಡ್ರೇಟ್, ಹಾರ್ಡ್? ಮಾಡ್ರೇಟ್ ಇತ್ತು, ಫುಲ್ ಈಸಿನೂ ಇರಲಿಲ್ಲ. ಎರಡು ಪಾರ್ಟ್ ಈಸಿ ಇತ್ತು, 2 ಪಾರ್ಟ್ ಸ್ವಲ್ಪ ಟಫ್ ಇತ್ತು. ಕ್ಯಾಲ್ಕುಲೇಷನ್ ಮಾಡಿದ್ರಿ ಎಕ್ಸಾಮ್ಗೆ? ಪ್ರಿಪೇರ್ ಮಾಡಿದ್ದೆ. GK ಯಾವ ಲೆವೆಲ್ ಇತ್ತು? GK ಇತ್ತು ಸಾಧಾರಣ, ಅಂದರೆ ಅಷ್ಟು ಫುಲ್ ಹಾರ್ಡೂ ಇರಲಿಲ್ಲ, ಬಟ್ ಅಷ್ಟು ಫುಲ್ ಈಸಿನೂ ಇರಲಿಲ್ಲ. ಓಕೆ. ಇವಾಗ ಕರೆಂಟ್ ಅಫೇರ್ಸ್ ಕೇಳಿದರೆ ಯಾವ ಇಯರ್ದಿಂದ ಕೇಳ್ತಾ ಇದ್ದಾರೆ ಕರೆಂಟ್ ಅಫೇರ್ಸ್? ಮೋಸ್ಟ್ ಪ್ರಾಬಲ್ ನಾನು ನೋಡಿದ ಪ್ರಕಾರ 2025 ಕರೆಂಟ್ ಅಫೇರ್ಸ್ ಮಾತ್ರ, ಅಂದರೆ ರೀಸೆಂಟದ್ದು ಮಾತ್ರ ಕೇಳಿ. ಓಕೆ. ಮ್ಯಾಥ್ಸ್ ಲೆವೆಲ್? ಮ್ಯಾಥ್ಸ್ ಸ್ವಲ್ಪ ಹಾರ್ಡ್ ಇತ್ತು. ಕ್ಯಾಲ್ಕುಲೇಟಿವ್ ಇತ್ತು? ಫುಲ್ ಕ್ಯಾಲ್ಕುಲೇಟಿವ್ ಇತ್ತು. ಓಕೆ, ಫೈನ್. ಓಕೆ, ಥ್ಯಾಂಕ್ ಯು. ಸ್ವಲ್ಪ ಹೆಸರು ನಿಮ್ಮದು? ಪ್ರಶಾಂತ್ ಶೆಟ್ಟರ್. ಕ್ವಶನ್ ಪೇಪರ್ ಹೆಂಗಿತ್ತು? ಈಸಿ ಇತ್ತು ರೀ. ಈಸಿ ಇತ್ತು. ಎಷ್ಟು ಅಟೆಂಪ್ಟ್ ಮಾಡಿದ್ರಿ? 61 ಅಟೆಂಪ್ಟ್ ಮಾಡಿದ್ರಿ. ಪೇಪರ್ ಯಾವ ಲೆವೆಲ್? ಈಸಿ, ಮಾಡ್ರೇಟ್ ಅನ್ಬೋದು. GKದಲ್ಲಿ ಯಾವ ಮಂತ್ದಿಂದ ಫಾಸ್ಟ್ ಎಷ್ಟು ಮಂತ್ದಿಂದ ಕೇಳಿದರು? 6 ಮಂತ್ ಮಟ್ಟ. 6 ಮಂತ್ ಮತ್ತು ಮ್ಯಾಥ್ಸ್ ಮತ್ತು ಕ್ಯಾಲ್ಕುಲೇಷನ್ ಯಾವ ಥರ ಇತ್ತು? ಮ್ಯಾಥ್ಸ್ ಸ್ವಲ್ಪ ಟಫ್ ಇತ್ತು. ಸೊ ಕಂಪೇರಿಟಬಲ್ ಇಂಗ್ಲೀಷ್, ರೀಸನಿಂಗ್, ಮ್ಯಾಥ್ಸ್ GKದಾಗ ಯಾವ್ದು ಟಫ್ ಇತ್ತು? ಮ್ಯಾಥಮೆಟಿಕ್ಸ್ ಟಫ್. ಮ್ಯಾಥಮೆಟಿಕ್ಸ್. ಇಂಗ್ಲೀಷ್ ಈಸಿ ಇತ್ತು, ಫುಲ್ ಈಸಿ. ನಿಮ್ಮ ಹೆಸರನ್ನು? ಮೆಹಬೂಬ್ ನೀಲ್ಗಾರ್. ಓಕೆ. ಪೇಪರ್ ಹೆಂಗಿತ್ತು? ಮತ್ತು ಇವತ್ತು ಏನಾದರೂ ಪ್ರಾಬ್ಲಮ್, ಸಿಸ್ಟಮ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು? ಎಷ್ಟು ಅಟೆಂಪ್ಟ್ ಮಾಡಿದ್ರಿ ಅಷ್ಟೇ ಹೇಳಿ. ಪ್ರಾಬ್ಲಮ್ ಅಂತೂ ಏನಿಲ್ಲ ಸರ್, ಸಿಸ್ಟಮ್ ಬಗ್ಗೆ ಎಲ್ಲ ಚಲೋನೇ ಇತ್ತು. ಎಲ್ಲ ಲೈಕ್ ಕಂಫರ್ಟೇಬಲ್ ಇತ್ತು ಎಲ್ಲರೂ. ಲೈಕ್ ಸ್ಟಾಫದ್ದು ಏನೋ ಪ್ರಾಬ್ಲಮ್ ಇರಲಿಲ್ಲ. ಆಮೇಲೆ ಕ್ವಶನ್ ಸ್ವಲ್ಪ ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ಟಫ್ ಇತ್ತು ಆ್ಯಕ್ಚುಲಿ. ಟಫ್ ಅಂದರೆ ಈಸಿ, ಮಾಡ್ರೇಟ್, ಹಾರ್ಡ್? ಮಾಡ್ರೇಟ್ ಇತ್ತು. ಸೊ ಓದೋರಿಗೆ ಎಂಥ ಪ್ರಾಬ್ಲಮ್ ಇಲ್ಲ, ಬಟ್ ಟ್ರೈ ಮಾಡಿದರೆ ಮೇ ಬಿ ಕ್ಲಿಯರ್ ಆಗುತ್ತೆ ಪೇಪರ್. ಮತ್ತೆ ಸರ್ GK ನಾರ್ಮಲ್ ಇತ್ತು ಸರ್, ಎಲ್ಲ ಓಕೆ. ಕೆಲವೊಂದು ಕ್ವಶನ್ ರಿಪೀಟ್ ಆಗಿದ್ದು ಸರ್. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಎಷ್ಟು ಮಂತ್ದಿಂದ ಏನೋ ಕೇಳಿದ್ದಾರೆ? ಕರೆಂಟ್ ಅಫೇರ್ಸ್ ಲೈಕ್ ಭಾಳ ಹಳಿದಂತ ಏನು ಕೇಳಿಲ್ಲ ಸರ್ ಅವ್ರು. ಲೈಕ್ ಪ್ರೆಸೆಂಟ್ಲಿ ಇವಾಗ ಏನೇನಾಗಿದೆ, ಲೈಕ್ ರೀಸೆಂಟ್ಲಿ 25, 24, 23 ಇದಷ್ಟೇ ಕೇಳಿದ್ದಾರೆ ಸರ್. ಓಕೆ. ಮೇಜರ್ ಅವಾರ್ಡ್ಸ್ ಅದು ಕೇಳಿದ್ದಾರೆ? ಮೇಜರ್ ಅವಾರ್ಡ್ಸ್ ಅಂತ ಏನಿಲ್ಲ, ಲೈಕ್ ಇವೆಂಟ್ಸ್ಗಳನ್ನ ಕೇಳಿದ್ದಾರೆ ಸರ್. ಇವೆಂಟ್ಸ್ಗಳು ಕೇಳಿದ್ದಾರೆ, ಲೈಕ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೇಳಿದ್ದಾರೆ. ಆಮೇಲೆ ಸ್ಟ್ಯಾಟಿಕ್ GK ಸರ್, ಅದು ಸೇಮ್ ನಾರ್ಮಲಿ ಮಾಡರೇಟ್. ಇಂಗ್ಲೀಷು ಸರ್ ನಾರ್ಮಲ್ ಸರ್, ಅದೆಲ್ಲ ಆರಾಮಾಗಿ ಬರಿಬೋದು ಸರ್. ಇಂಗ್ಲೀಷ್ ಕೇಳಿದ್ರೆ ಈಸಿ ಅನಿಸ್ತಾ ಇದೆ? ಈಸಿ ಸರ್, ಇಂಗ್ಲೀಷ್ ಈಸಿ. ಅಟೆಂಪ್ಟ್ ಮಾಡಿದ್ರಿ ಸರ್? 63, 70 ಮಾಡಿದ್ವಿ ಸರ್. ಈ ಶಿಫ್ಟ್ಗೆ ನಾರ್ಮಲ್ ಆವ್ರೇಜ್ ಎಷ್ಟು ಅಟೆಂಪ್ಟ್ ಇರ್ಬೋದು? ಶಿಫ್ಟಿಗೆ ನಾರ್ಮಲ್ ಇರ್ಬೋದು ಸರ್, ಡಿಪೆಂಡ್ ಸರ್ ಅವ್ರ ಮೇಲೆ, ಅವ್ರು ಹೆಂಗೆ ಮಾಡ್ತಾರೆ. 60, 70 ನಾರ್ಮಲ್ ಸರ್, ಅವ್ರು ಮಾಡ್ತಾರೆ. ಸ್ವಲ್ಪ ಟೈಮ್ ಬಗ್ಗೆನೂ ಸ್ವಲ್ಪ ಬೇಕು ಸರ್, ಯಾಕಂದ್ರೆ ಪಾರ್ಟ್ C ಏನಿತ್ತು ಸರ್, ಅದನ್ನ ನಾವು ಅರ್ಧಂಬರ್ಧ ಮಾಡಿದ್ವಿ ಸರ್. ಲೈಕ್ ಟೈಮಿಂಗ್ ಮ್ಯಾನೇಜ್ ಆಗಲಿಲ್ಲ ಸರ್ ಜಲ್ದಿ, ಸೊ ಟೈಮ್ ಭಾಳ ತಗೋದು ಸರ್. ಇದು ಎಷ್ಟನೇ ಅಟೆಂಪ್ಟ್ ಸರ್ ನಿಮ್ಮದು? ಸರ್ ನಂದು ಇದು 4th ಅಟೆಂಪ್ಟ್ ಸರ್. ಓಕೆ. ಸೊ ಪ್ರಿಪೇರ್ ಆಗಿ ಬಂದಿದ್ರಿ? ಪ್ರಿಪೇರ್ ಆಗಿದ್ದು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್.